ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಇತಿಹಾಸ ಅಧ್ಯಯನದಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸ್ತಕ್ಕಂಥ ಆಧಾರಗಳ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಇತಿಹಾಸ ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊದಲು ನಾನು ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಈಸ್ ದ ರೆಕಾರ್ಡ್ ಆಫ್ ದಿ ಪಾಸ್ಟ್ ಈವೆಂಟ್ಸ್. ಹಿಸ್ಟ್ರಿ ಆಸ್ ಎ ಸಬ್ಜೆಕ್ಟ್ ಆಫ್ ಸ್ಟಡಿ ಈಸ್ ಮೋರ್ ಆರ್ ಲೆಸ್ ಕಂಪ್ಲೀಟ್ಲಿ ಎಟ್ ದ ಮರ್ಸಿ ಆಫ್ ಸೋರ್ಸಸ್. ಇತಿಹಾಸ ಅಂದರೆ ಗತಕಾಲದ ಘಟನೆಗಳ ದಾಖಲೆಯನ್ನು ನಾವು ಇತಿಹಾಸ ಅಂತೀವಿ. ಇತಿಹಾಸದ ಅಧ್ಯಯನ ಹೆಚ್ಚು ಕಡಿಮೆ ಆಧಾರಗಳ ಮುಲಾಜಿಗೆ ಒಳಪಡ್ತಕ್ಕಂಥ ನಾವು ನೋಡ್ತೀವಿ. ಅಂದರೆ ಆಧಾರಗಳಿಂದಲೇ ಇತಿಹಾಸ ಇಲ್ಲ ಅನ್ನೋದನ್ನು ನಾವು ಹೇಳ್ತೀವಿ. ದೆರ್ ಇಸ್ ನೋ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳು ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ವಹಿಸ್ತವೆ. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಬರೋಕ್ಲಾಫ್ ಆಧುನಿಕ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ವ್ಯಾಖ್ಯಾನಿಸಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ದ ಅಟೆಂಪ್ಟ್ ಟು ರೀಕ್ರಿಯೇಟ್ ದ ಸಿಗ್ನಿಫಿಕೆಂಟ್ ಫ್ಯೂಚರ್ಸ್ ಆಫ್ ದಿ ಪಾಸ್ಟ್ ಆನ್ ದಿ ಬೇಸಿಸ್ ಆಫ್ ಇಂಪರ್ಫೆಕ್ಟ್ ಆ್ಯಂಡ್ ಫ್ರಾಗ್ಮೆಂಟರಿ ಎವಿಡೆನ್ಸ್ ವಿಚ್ ದ ಪಾಸ್ಟ್ ಹ್ಯಾಸ್ ಲೆಫ್ಟ್ ಬಿಹೈಂಡ್. ಅಂದರೆ ಗತಕಾಲದ ಘಟನೆಗಳಿಗೆ ಸಂಬಂಧಿಸಿದಂತೆ ಬಿಟ್ಟು ಹೋಗಿರ್ತಕ್ಕಂಥ ಕೆಲವೊಂದು ತುಣುಕುಗಳನ್ನು ಹಾಗೂ ಅಪರಿಪೂರ್ಣವಾಗಿರ್ತಕ್ಕಂಥ ದಾಖಲೆಗಳನ್ನು ಅಥವಾ ಸಾಕ್ಷಿಗಳನ್ನು ಇಟ್ಕೊಂಡು ಗತಕಾಲದ ಮಹತ್ವಪೂರ್ಣ ಘಟನೆಗಳನ್ನು ಪುನರ್ರಚನೆ ಮಾಡ್ತಕ್ಕಂಥದ್ದು ಇತಿಹಾಸ ಅಂತೇಳಿ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದ್ರ ಇತಿಹಾಸ ಅಧ್ಯಯನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸ್ತಕ್ಕಂಥ ಆಧಾರಗಳು. ಹಾಗಾದ್ರೆ ಆಧಾರಗಳಂದ್ರೆ ಏನು? ವಾಟ್ ಈಸ್ ಸೋರ್ಸಸ್? Sources means an historical sources understood as those giving information on past events and activities or parts thereof are of a rich variety. ಇತಿಹಾಸದ ಆಧಾರಗಳೆಂದರೆ ಗತಕಾಲದ ಘಟನೆಗಳ ಮತ್ತು ಚಟುವಟಿಕೆಗಳ ಅಥವಾ ಅವುಗಳ ಭಾಗಗಳ ಮಾಹಿತಿ ನೀಡುವ ಪ್ರಕಾರಗಳೆಲ್ಲವನ್ನೂ ಒಳಗೊಂಡದ್ದೆಂದು ಅರ್ಥೈಸಬಹುದು. ಅಂದರೆ ಇತಿಹಾಸದ ಅಧ್ಯಯನಕ್ಕೆ ಪೂರಕವಾಗ್ತಕ್ಕಂಥ ಯಾವುದೇ ಅವಶೇಷಗಳಿರ್ಬೋದು, ಪ್ರಾಚ್ಯ ವಸ್ತುಗಳಿರ್ಬೋದು, ಅಥವಾ ಪಳೆಯುಳಿಕೆಗಳಿರ್ಬೋದು, ಕಟ್ಟಡಗಳು, ಕೋಟೆಗಳು, ದೇವಸ್ಥಾನಗಳು, ಶಾಸನಗಳು, ನಾಣ್ಯಗಳು, ಅಥವಾ ಕೆಲವೊಂದು ಸಾಂಸ್ಕೃತಿಕ ನೆಲೆಗಳು, ಇನ್ನಿತರೆ ಯಾವುದೇ ರೀತಿಯ ಪ್ರಾಚ್ಯ ವಸ್ತುಗಳು, ಇವುಗಳೆಲ್ಲವನ್ನೂ ಕೂಡ ನಾವು ಇತಿಹಾಸದ ಅಧ್ಯಯನಕ್ಕೆ ಅಥವಾ ಗತಕಾಲದ ಘಟನೆಗಳ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಅವಶೇಷಗಳನ್ನು ಅಥವಾ ಆಧಾರಗಳನ್ನು, ಪ್ರಾಚ್ಯ ವಸ್ತುಗಳನ್ನು ನಾವು ಆಧಾರಗಳಂತ ಕರಿತೀವಿ. Sources means the artifacts or the ruined fragmentary evidences. Even the forts, temples, inscriptions, coins, and anything which are very helpful to reconstruct the history. Those are all considered as a history. Sources. Next we shall discuss about the importance of the sources. The sources play a significant role in the historical research or in the reconstruction of the past. ಇತಿಹಾಸದ ಅಧ್ಯಯನದ ಪುನರಚನೆ ಅಥವಾ ಅಧ್ಯಯನ ಸಂಶೋಧನೆಗೆ ಅತ್ಯಂತ ಮಹತ್ವಪೂರ್ಣವಾದ ಪಾತ್ರ ವಹಿಸ್ತಕ್ಕಂಥದ್ದು ಯಾವುವು ಅಂದರೆ ಈ ಮೂಲಾಧಾರಗಳು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ ಕೂಡಲೇ ಮೂಲಾಧಾರಗಳೇ ಇತಿಹಾಸವನ್ನು ಕಟ್ಟಿಕೊಡೋದಿಲ್ಲ, ಅಥವಾ ಅವು ಕೇವಲ ಮಾಹಿತಿಗಳನ್ನು ಮಾತ್ರ ನಮಗೆ ಒದಗಿಸ್ಕೊಡ್ತವೆ, ಅಥವಾ ಸಾಕ್ಷಿಗಳಾಗಿ ಮಾಹಿತಿಗಳನ್ನು ಮಾತ್ರ ನಮಗೆ ಒದಗಿಸ್ಕೊಡ್ತವೆ. Sources not only the informations, they act as a evidence of the past. ಕೇವಲ ಮಾಹಿತಿಗಳನ್ನು ಮಾತ್ರ ಒದಗಿಸೋದಿಲ್ಲ, ಆಧಾರಗಳಾಗಿ ಸಾಕ್ಷಿಗಳಾಗಿ ಕೂಡ ಪಾತ್ರವನ್ನು ವಹಿಸ್ತವೆ ಗತಕಾಲಕ್ಕೆ ಸಂಬಂಧಪಟ್ಟ ಹಾಗೆ. The collection of sources is not itself history. The collection of sources is not itself history. ಅಂದರೆ ಏನಂದರೆ ದಾಖಲೆಗಳನ್ನು ಏನು ನಾವು ಸಂಗ್ರಹಿಸ್ತೀವೋ ಅದೇ ಇತಿಹಾಸ ಆಗೋದಿಲ್ಲ. The historians should examine and analyze them, whichever is right, whichever is wrong, whichever is relevant, whichever is irrelevant, that should be decided or examined by the historian. Then only we create with the help of the collected sources. Sources cannot speak themselves. Sources cannot speak themselves. That means ಆಧಾರಗಳೇ ಮಾತನಾಡೋದಿಲ್ಲ. Historians interpret it. ಇತಿಹಾಸಕಾರ ಅವುಗಳನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ಅವುಗಳಿಗೆ ಧ್ವನಿ ಆಗ್ತದೆ ಅಥವಾ ಅರ್ಥ ಬರ್ತದೆ. ಹಿಸ್ಟಾರಿಕಲ್ ಸೆನ್ಸ್ ಇನ್ ಇಂಡಿಯಾ. ಇತಿಹಾಸದ ಬಗ್ಗೆ
ಇಷ್ಟೆಲ್ಲ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಆಧಾರಗಳು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಎಷ್ಟು ಆಧಾರಗಳು ಇದೆ ಅಂತ ನಾವು ನೋಡ್ತಾ ಹೋದರೆ ಭಾರತೀಯರಿಗಿರ್ತಕ್ಕಂಥ ಐತಿಹಾಸಿಕ ಪ್ರಜ್ಞೆಯ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಒನ್ ಆಫ್ ದ ಗ್ರೇವೆಸ್ಟ್ ಡಿಫೆಕ್ಟ್ಸ್ ಆಫ್ ಇಂಡಿಯನ್ ಕಲ್ಚರ್ ವಿಚ್ ಡಿಫೈ rational explanation is the aversion of Indians to writing history. They applied themselves to all conceivable branches of literature and excelled in many of them, but never seriously took to the writing of history. R.C. Majumdar state that, or opinions that. R.C. Majumdar ಹೇಳುವಂತೆ ಭಾರತೀಯ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಒಂದು ಬಹುದೊಡ್ಡ ಲೋಪದೋಷ ಅಂದರೆ ಒಂದು ವೈಚಾರಿಕ ವಿಶ್ಲೇಷಣೆಗಳನ್ನು ಒಳಗೊಳ್ಳದೇ ಇರ್ತಕ್ಕಂಥದ್ದು ಅಥವಾ ಒಳಗೊಳ್ಳದೇ ಇರ್ತಕ್ಕಂಥದ್ದು. ದೇ ಅಪ್ಲೈಡ್ ದೆಮ್ಸೆಲ್ಫ್ ಟು ಆಲ್ ದ ಕನ್ಸೀವಬಲ್ ಬ್ರಾಂಚಸ್. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ. ಬಟ್ ನೆವರ್ ಸೀರಿಯಸ್ಲಿ ಟುಕ್ ಟು ದ ರೈಟಿಂಗ್ ಆಫ್ ಹಿಸ್ಟ್ರಿ. ಆದರೆ ಇತಿಹಾಸ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಅಥವಾ ಅಷ್ಟೇ ಆದ್ಯತೆಯನ್ನು ಅವರು ನೀಡಿಲ್ಲ ಅನ್ನೋದನ್ನು R.C. Majumdar ಹೇಳ್ತಕ್ಕಂಥ ನಾವು ನೋಡ್ತೀವಿ. ಹಿಸ್ಟಾರಿಕಲ್ ಸೆನ್ಸ್ ಇನ್ ಇಂಡಿಯಾ, ಐತಿಹಾಸಿಕ ಪ್ರಜ್ಞೆ ಭಾರತದಲ್ಲಿ ಆಗಿದೆ ಅನ್ನೋ ಬಗ್ಗೆ ಅರಬ್ ಇತಿಹಾಸಕಾರನಾಗಿರ್ತಕ್ಕಂಥ ಅಲ್ಬರುನಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅನ್ಫಾರ್ಚುನೇಟ್ಲಿ ದ ಹಿಂದೂಸ್ ಡು ನಾಟ್ ಪೇ ಮಚ್ ಅಟೆನ್ಷನ್ ಟು ದ ಹಿಸ್ಟಾರಿಕಲ್ ಆರ್ಡರ್ ಆಫ್ ಥಿಂಗ್ಸ್. ದೇ ಆರ್ ವೆರಿ ಕೇರ್ಲೆಸ್ ಇನ್ ರಿಲೇಟಿಂಗ್ ದ chronological succession of their kings, and when they are pressed for information and are at a loss, not knowing what to say, they invariably take to tale telling. ಅಲ್ಬರುನಿ ಒಬ್ಬ ಶ್ರೇಷ್ಠ ಇತಿಹಾಸಕಾರನಾಗಿದ್ದು 10ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿರತಕ್ಕಂಥನು. ಭಾರತದಲ್ಲಿಯೇ ನೆಲೆಸಿ ಇಲ್ಲಿಯ ಭಾಷೆಗಳನ್ನು ಕಲಿತು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಸಾಕಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಭಾರತೀಯರಿಗೆ ಇರ್ತಕ್ಕಂಥ ಐತಿಹಾಸಿಕ ಪ್ರಜ್ಞೆಯ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅನ್ಫಾರ್ಚುನೇಟ್ಲಿ ದ ಹಿಂದೂಸ್ ಡು ನಾಟ್ ಪೇ ಮಚ್ ಅಟೆನ್ಷನ್ ಟು ದ ಹಿಸ್ಟಾರಿಕಲ್ ಆರ್ಡರ್ ಆಫ್ ಥಿಂಗ್ಸ್. ಇತಿಹಾಸದ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ಕಾಲಾನುಕ್ರಮಣಿಕೆಯ ವಿಷಯಗಳ ಬಗ್ಗೆ ಹಿಂದೂಗಳು ದುರದೃಷ್ಟವಶಾತ್ ನಿರ್ಲಕ್ಷ್ಯ ಮನೋಭಾವನೆಯನ್ನು ತಾಳಿದ್ದಾರೆ. ದೇ ಆರ್ ವೆರಿ ಕೇರ್ಲೆಸ್ ಇನ್ ರಿಲೇಟಿಂಗ್ ಟು ದ ಕ್ರೊನಾಲಜಿಕಲ್ ಸಕ್ಸೆಷನ್ ಆಫ್ ದೇರ್ ಕಿಂಗ್ಸ್. ತಮ್ಮ ರಾಜರುಗಳ ಕಾಲಾನುಕ್ರಮಣಿಕೆ ಆಳ್ವಿಕೆ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ವೆನ್ ದೇ ಆರ್ ಪ್ರೆಸ್ಡ್ ಫಾರ್ ಇನ್ಫಾರ್ಮೇಷನ್, ಏನಾದರೂ ಒಂದು ಮಾಹಿತಿಗಾಗಿ ಅವ್ರನ್ನ ಒತ್ತಾಯಿಸಿದರೆ ಅವರು ತಲೆ ಬುಡ ಇಲ್ಲದೆ ಇರತಕ್ಕಂಥ ಏಕಪ್ರಕಾರವಾಗಿರ್ತಕ್ಕಂಥ ಪುರಾಣ ಕಥೆಗಳನ್ನು ಅಥವಾ ದಂತಕಥೆಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮೆನಿ ಯುರೋಪಿಯನ್ ಸ್ಕಾಲರ್ಸ್ ಒಪಿನಿಯನ್ ದ ಸೇಮ್ ಥಿಂಗ್. ಫಾರ್ ಎಕ್ಸಾಂಪಲ್, ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್, Dr. Pleat, and many other European historians also opinions the same opinion. People of ancient India had no historical sense in them. ಬಹಳಷ್ಟು ಇತಿಹಾಸಕಾರರು, ಮ್ಯಾಕ್ಸ್ ಮುಲ್ಲರ್ ಇರ್ಬೋದು ಅಥವಾ ಪ್ಲೀಟ್ ಎಲ್ಲರೂ ಕೂಡ ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆ ಕೊರತೆ ಇದೆ ಅನ್ನೋದನ್ನು ತಮ್ಮ ಅಭಿಪ್ರಾಯಗಳಲ್ಲಿ ಹೇಳ್ತಕ್ಕಂಥದ್ದು ನೋಡ್ತಾರೆ. ಇಂಡಿಯಾ ಡಿಡ್ ನಾಟ್ ಪ್ರೊಡ್ಯೂಸ್ ಗ್ರೇಟ್ ಹಿಸ್ಟೋರಿಯನ್ಸ್ ಲೈಕ್ ಹೆರೋಡೋಟಸ್, ಥ್ಯೂಸಿಡೈಡ್ಸ್ ಆಫ್ ಗ್ರೀಸ್, ಲೇವಿ ಟಾಸಿಟಸ್ ಆಫ್ ರೋಮ್ ಆರ್ ಅಲ್ಬರುನಿ ಆಫ್ ಟರ್ಕಿ. ದುರದೃಷ್ಟವಶಾತ್ ಭಾರತ ಇತಿಹಾಸ ಪಿತಾಮಹನ ಆಗಿರ್ತಕ್ಕಂಥ ಹೆರೋಡೋಟಸ್ ಅಥವಾ ಥ್ಯೂಸಿಡೈಡ್ಸ್ನಂಥ ಗ್ರೀಕ್ ಇತಿಹಾಸಕಾರರನ್ನಾಗಲಿ, ಲೇವಿ ಟಾಸಿಟಸ್ನಂಥ ರೋಮನ್ ಇತಿಹಾಸಕಾರನಾಗಲಿ, ಅಥವಾ ಅಲ್ಬರುನಿ ಅಂತ ಟರ್ಕಿಶ್ ಅರಬ್ ಇತಿಹಾಸಕಾರನಾಗಲಿ ಭಾರತ ಜನ್ಮ ನೀಡಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇರ್ತಕ್ಕಂಥ ನಾವು ನೋಡ್ತೀವಿ. ಬಟ್ ದೀಸ್ ವೀವ್ಸ್ ಆರ್ ನಾಟ್ ಕಂಪ್ಲೀಟ್ಲಿ ಟ್ರೂ ಆ್ಯಂಡ್ ಕೆನಾಟ್ ಬಿ ಅಕ್ಸೆಪ್ಟಬಲ್. ಆದರೆ ಸಂಪೂರ್ಣವಾಗಿ ಇತಿಹಾಸ ಗ್ರಂಥಗಳು ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ಈ ಮೇಲಿನ ಅಭಿಪ್ರಾಯಗಳನ್ನು ಸಂಪೂರ್ಣವಾಗಿ ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅವುಗಳನ್ನು ಕಂಪ್ಲೀಟ್ಲಿ ಟ್ರೂ, ನಾಟ್ ಕಂಪ್ಲೀಟ್ಲಿ ಟ್ರೂ, ಸಂಪೂರ್ಣ ಸತ್ಯಾಂಶವನ್ನು ಒಳಗೊಂಡಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇಂಡಿಯನ್ಸ್ ಹ್ಯಾಡ್ ದರ್ ಓನ್ ಮೆಥಡ್ ಆಫ್ ರೆಕಾರ್ಡಿಂಗ್ ದೇರ್ ಪಾಸ್ಟ್ ಈವೆಂಟ್ಸ್. ಭಾರತೀಯರು ತಮ್ಮದೇ ಆದ ಒಂದು ವಿಧಾನದಲ್ಲಿ ಗತಕಾಲದ ಘಟನೆಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪುರಾಣಸ್ ಆ್ಯಂಡ್ ಬಯೋಗ್ರಫಿಕಲ್ ವರ್ಕ್ಸ್, ಪುರಾಣಗಳು ಮತ್ತು ಜೀವನ ಚರಿತ್ರೆಗಳು ಸಾಕಷ್ಟು ಪ್ರಮಾಣದ ರಚನೆ ಆಗಿರ್ತಕ್ಕಂಥ 18 ಪುರಾಣಗಳು ಇರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಜೀವನ ಚರಿತ್ರೆಗಳಲ್ಲಿ ಬಂದಾಗ ಬಾಣನ ಹರ್ಷಚರಿತ ಇರ್ಬೋದು, ಬಿಲ್ಲಣ್ಣನ ವಿಕ್ರಮಾಂಕ ದೇವ ಚರಿತ, ಇವೆಲ್ಲವೂ ಕೂಡ ಜೀವನ ಚರಿತ್ರೆಗಳಾಗಿದ್ದು
ಐತಿಹಾಸಿಕ ಹಿನ್ನೆಲೆಯಲ್ಲಿ ಕೆಲವೊಂದು ಅಂಶಗಳನ್ನು ನಮಗೆ ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಲಿ ಎಫರ್ಟ್ಸ್ ಆಫ್ ಯುರೋಪಿಯನ್ಸ್. ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆ ಇಲ್ಲದೇ ಆದಂಥ ಸಂದರ್ಭದಲ್ಲಿ ಇತಿಹಾಸ ರಚನೆಗಾಗಿ ಮೊಟ್ಟ ಮೊದಲ ಬಾರಿಗೆ ಯುರೋಪಿಯನ್ನರು ಕುತೂಹಲಭರಿತರಾಗಿ ಅಥವಾ ಆಸಕ್ತಿಯಿಂದ ಭಾರತ ಇತಿಹಾಸ ಅಧ್ಯಯನಕ್ಕೆ ವಿಶೇಷ ಕಾಳಜಿಯನ್ನು ಅಥವಾ ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥ ಯುರೋಪಿಯನ್ಸ್ ಹೂ ಮೇಡ್ ದೇರ್ ಫಸ್ಟ್ ಎಫರ್ಟ್ಸ್ ವಿತ್ curiosity to explore the history of Indian culture, the later half of the 18th century. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಯುರೋಪಿಯನ್ನರು ವಿಶೇಷವಾಗಿ ಭಾರತೀಯ ಐತಿಹಾಸಿಕ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥದ್ದು. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಬೈ ಸರ್ ವಿಲಿಯಂ ಜೋನ್ಸ್ with the help of Charles Wilkins in 1784. They began to collect the manuscripts of Sanskrit works, and also they translated many of the Sanskrit works like Abhignana Shakuntala, Lilavati, and many works, and published of their Asiatic journals, research journals, as articles during that period. Sir William Jones and Wilkins translated the Sanskrit works, and they are considered as the first Indologist or the fathers of Indology. The establishment of Archaeological Survey of India in 1861 was the next step. ಎರಡನೇ ಒಂದು ಹಂತ ಯಾವುದು ಅಂತ ಹೇಳಿದ್ರೆ 1861ರಲ್ಲಿ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯ ಸ್ಥಾಪನೆ ಆಗಿರ್ತಕ್ಕಂಥದ್ದು. Sir Alexander Cunningham was the initiator of the Indian Archaeological Survey. Alexander Cunningham ಭಾರತದ ಪುರಾತತ್ವ ಸರ್ವೇಕ್ಷಣೆಯ ಮೊದಲ ಮುಂಚೂಣಿ ನಾಯಕರಾಗಿ ಉತ್ತರ ಭಾರತದ ಅನೇಕ ಸ್ಥಳಗಳಲ್ಲಿ ಸರ್ವೇಕ್ಷಣೆ ನಡೆಸುವುದರ ಮೂಲಕ ಅನೇಕ ಸ್ಥಳಗಳಲ್ಲಿ ಉತ್ಖನನಗಳನ್ನು ಕೂಡ ನಡೆಸಿರ್ತಕ್ಕಂಥದ್ದು ನಾವು ತಕ್ಷಶಿಲಾ ಇರ್ಬೋದು, ಸಾರನಾಥ ಇರ್ಬೋದು, ಭರತ್ ಇರ್ಬೋದು, ಇನ್ನೂ ಅನೇಕ ಸ್ಥಳಗಳಲ್ಲಿ ಅವರು ಸರ್ವೇಕ್ಷಣೆ ಮತ್ತು ಉತ್ಖನನ ಕಾರ್ಯವನ್ನು ನಡೆಸಿರ್ತಕ್ಕಂಥ. During the viceroyalty of Lord Curzon, the department was reformed and enlarged. 1900ರ ಪ್ರಥಮಾರ್ಧದಲ್ಲಿ ಲಾರ್ಡ್ ಕರ್ಜನ್ ವೈಸ್ರಾಯ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ, ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಪುರಾತತ್ವ ಶಾಸ್ತ್ರ ಇಲಾಖೆಯನ್ನು ಪುನರ್ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ವಿಸ್ತರಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸಂರಕ್ಷಣಾ ಕಾಯ್ದೆಯನ್ನು, ಪುರಾತತ್ವ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸೋದ್ರ ಮೂಲಕ ಸರ್ ಜಾನ್ ಮಾರ್ಷಲ್ ರವರನ್ನು ಮಹಾನಿರ್ದೇಶಕರನ್ನಾಗಿ ಪುರಾತತ್ವ ಶಾಸ್ತ್ರ ಇಲಾಖೆಯ ಡೈರೆಕ್ಟರ್ ಜನರಲ್ನಾಗಿ ನೇಮಕ ಮಾಡುವುದರ ಮೂಲಕ ಸರ್ವೇಕ್ಷಣಾ ಕಾರ್ಯ ಮತ್ತು ಅನ್ವೇಷಣೆಗೆ ವಿಶೇಷ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು ನಾವು. Under this department, many useful works have been initiated like exploration and excavation of historical sites. ಆ ನಂತರದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಅನೇಕ ಐತಿಹಾಸಿಕ ನೆಲೆಗಳ ಅನ್ವೇಷಣೆ ಮತ್ತು ಉತ್ಖನನ ಕಾರ್ಯಗಳು ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಸೋರ್ಸಸ್. ಹೀಗೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಮೂಲಕ ಅನೇಕ ಹಸ್ತಪ್ರತಿಗಳನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಅಡಿಯಲ್ಲಿ ಭೂತ್ಖನನ ಕಾರ್ಯಗಳನ್ನು ಕೈಗೊಂಡು ಭೌತಿಕ ವಸ್ತುಗಳನ್ನು ಸಂಗ್ರಹಿಸುವುದರ ಮೂಲಕ ಭಾರತ ಇತಿಹಾಸದ ಪುನರಚನೆ ಕಾರ್ಯವನ್ನು ಯುರೋಪಿಯನ್ನರು ಪ್ರಾರಂಭಿಸಿರ್ತಕ್ಕಂಥ ನಾವು. ಈಗ ಸಂಗ್ರಹಿಸಿರ್ತಕ್ಕಂಥದ್ದು ಆಧಾರಗಳನ್ನು ನಾವು ಅವುಗಳ ಸ್ವರೂಪಕ್ಕನುಗುಣವಾಗಿ ಅನೇಕ ಭಾಗಗಳಾಗಿ ಅಥವಾ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಫ್ಟರ್ ದಿ efforts of Royal Asiatic Society and the Archaeological Survey of India, they collected plenty of the literary sources as well as physical objects or archaeological sources. Then they began to reconstruct the history of India. On the basis of the nature of these sources, we can classify it into many groups. The sources are mainly classified into two categories or two divisions. One is archaeological sources, another one is literary sources. Archaeological sources again classified into the four groups: excavation, inscriptions, coins and monuments.
Literary sources means literary sources also again classified into the two categories: indigenous sources and foreign literary sources. The indigenous literary sources again classified into non-religious, scientific and religious literary works. The foreign accounts also classified into three categories, especially which related to the ancient India: Greek literary works, Chinese literary works and Arabic literary works. ಈ ಆಧಾರಗಳನ್ನು ಅವುಗಳ ಸ್ವರೂಪಕ್ಕನುಗುಣವಾಗಿ ನಾವು ಪುರಾತತ್ವಶಾಸ್ತ್ರೀಯ ಆಧಾರಗಳು ಮತ್ತು ಲಿಖಿತ ಆಧಾರಗಳು ಅಂತೇಳಿ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೀವಿ. ಪುರಾತತ್ವಶಾಸ್ತ್ರೀಯ ಆಧಾರಗಳನ್ನು ಪುನಃ ಅವುಗಳ ಸ್ವರೂಪಕ್ಕನುಗುಣವಾಗಿ ಭೂತ್ಖನನ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಅಂತೇಳಿ ನಾಲ್ಕು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸಾಹಿತ್ಯ ಆಧಾರಗಳನ್ನು ಅವುಗಳ ಸ್ವರೂಪಕ್ಕನುಗುಣವಾಗಿ ದೇಶೀಯ ಬರವಣಿಗೆಗಳು ಮತ್ತು ವಿದೇಶಿ ಬರವಣಿಗೆಗಳು ಅಂತೇಳಿ ವಿಂಗಡಣೆ ಮಾಡಿದ್ದೀವಿ. ದೇಶೀಯ ಬರವಣಿಗೆಗಳನ್ನು ಧಾರ್ಮಿಕೇತರ ಸಾಹಿತ್ಯ ಕೃತಿಗಳು, ವೈಜ್ಞಾನಿಕ ಸಾಹಿತ್ಯ ಕೃತಿಗಳು ಮತ್ತು ಧಾರ್ಮಿಕ ಸಾಹಿತ್ಯ ಕೃತಿಗಳು ಅಂತೇಳಿ. ವಿದೇಶಿ ಬರವಣಿಗೆಗಳಲ್ಲಿ ಗ್ರೀಕ್ ಬರವಣಿಗೆಗಳು, ಚೀನಾ ಬರವಣಿಗೆಗಳು ಮತ್ತು ಅರೇಬಿಕ್ ಬರವಣಿಗೆಗಳು ಅಂತೇಳಿ ವಿಂಗಡಣೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೋಡಿ, now we shall discuss about few multiple choice questions. Unfortunately, the Hindus do not pay much attention to the historical order of things. Who said this? A. Al-Biruni, B. Megasthenes, C. Payan, D. William Jones. The right answer is Al-Biruni. The second one, Asiatic Society of Bengal was established by Dash. Warren Hastings, William Jones, Lord Curzon, Max Muller. The right answer is William Jones. In which year the Asiatic Society of Bengal was established? A. 1782, B. 1783, C. 1784, D. 1847. The answer is 1784. Fourth one, who was the initiator of the Indian Archaeological Survey? Sir Alexander Cunningham, James Prinsep, Lord Curzon, Sir John Marshall. The right answer is Sir Alexander Cunningham. The Indian historical sources are mainly classified into dash groups: 2 groups, 3 groups, 4 groups, 5, 8 groups. The right answer is 2. Thank you.